ಹತ್ಗೆ 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 ಎದ್ದೇಳಿ ಎದ್ದೇಳಿ, ರಾಗಿ ಗಂಜಿ ಮಾಡ್ಕೊಂಬಂದಿದ್ದೀನಿ, ಕುಡೀರಿ ಒಂದು ಸ್ವಲ್ಪ. ಕುಡಿದು ಪಂಡಿತರ ಹತ್ರ ಹೋಗಿ ತೋರಿಸ್ಕೊಂಬರಿರಂತೆ. ಹಿಂಗೆ ಮಲ್ಕೊಂಡಿದ್ರೆ ಎದ್ದೇಳಿ ಅದಕ್ಕೆ ಅದೇನಾಗೈತೆ ಅಂತಾನ ಪಂಡಿತರ ಹತ್ರ ತೋರಿಸಿರೆ ಹೇಳ್ತಾರೆ ಅವರು. ಯಾಕೆ ಹಿಂಗಾಯ್ತು, ಯಾಕೆ ತಲೆ ಸುತ್ತ ಬಂತು ಅಂತಾನ. ಅದಕ್ಕೆ ಎದ್ದೇಳಿ ಮೇಕೆ ಜಿಲೇಬಿ, ಅದಕ್ಕೆ ಎದ್ದೇಳಿ ಮೇಕೆ, ರಾಗಿ ಗಂಜಿ ಮಾಡ್ಕೊಂಬಂದಿದ್ದೀನಿ, ಕುಡಿದ್ಬಿಟ್ಟು ಪಂಡಿತ ತಕ್ಕ ಹೋಗಿ ತೋರಿಸ್ಕೊಂಬನ್ನಿ ಒಂದ್ಸಲನ. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಬಿಡಿ ಜಿಲೇಬಿ. ಇವತ್ತೊಂದು ದಿವಸ ಆರಾಮಾಗಿ ಏನು ಕೆಲಸ ಮಾಡ್ದಂಗೆ ಆರಾಮಾಗಿದ್ರೆ ಏನು ಸುಸ್ತು ಎಲ್ಲ ಹೋಗುತ್ತೆ ಬಿಡು. ಇನ್ಯಾಕೆ ಪಂಡಿತ ತಕ್ಕ ಹೋಗಿ ತೋರಿಸ್ಕೆ ಬರೋದು. ಎದ್ದೇಳಿ ಮೇಲಕ್ಕೆ ಎದ್ದು ಕುತ್ಕೊಳ್ಳಿ, ಹೇಳ್ತೀನಿ. ತಗೊಳಕ್ಕೆ ರಾಗಿ ಗಂಜಿ ಕುಡೀರಿ ಮೊದಲು. ಕುಡ್ದು ಪಂಡಿತರ ಹತ್ರ ಹೋಗಿ ತೋರಿಸ್ಕೊಂಬನ್ನಿ ಸುಮ್ಮನೆ. ಹಿಂಗೆ ಮನೆ ಕಂಡಿದ್ರೆ ಹೆಂಗ್ ಸರಿ ಆಗುತ್ತೆ ಹೇಳಿ, ಏನಾಗೈತೆ ಅಂತ ನಮ್ಗೇನು ಗೊತ್ತಾಗುತ್ತೆ, ಅವ್ರಿಗಾದ್ರೆ ಅನುಭವ ಇರುತ್ತೆ. ಏನಾಗೈತೆ ಅಂತ ಹೇಳಿ ಏನಾದ್ರು ಔಷಧಿ ಗಿಷ್ಟಿ ಇದ್ರೆ ಕೊಡ್ತಾರೆ. ತಗೊಳ್ಳಿದ್ದೀನಿ ಕುಡೀರಿ ಮೊದಲು. ಈಗ ಅಣ್ಣ ಬರ್ತಾನೆ, ಅವ್ರ ಜೊತೆಗೆ ಹೋಗಿ ತೋರಿಸ್ಕೊಂಬನ್ನಿ ಮೊದಲು. ಸರಿ ಕೊಡಮ್ಮ, ಕುಡಿತೀನಿ. ಇದನ್ನೆಲ್ಲ ನೀನು ಯಾಕೆ ಮಾಡಕೋದೆ, ನಾನೇ ಎದ್ದು ಮಾಡ್ಕೊಂತಿದ್ದೆ. ಗಂಜಿ ಎಲ್ಲ ಇನ್ನು ಯಾಕೆ ಮಾಡಕೋದೆ. ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ, ಅವನು ನೋಡ್ಕೊಂಡು ಆರಾಮಾಗಿರು. ಅಯ್ಯೋ ಅದಕ್ಕೆ ಅವನು ಮನೆ ಕಂಡಿದ್ದಾನೆ, ಅದಕ್ಕೆ ನೀವು ಬೇರೆನೆ ಏನು ತಿಂದಿಲ್ವಲ್ಲ ಬೆಳಗ್ಗೆಯಿಂದನ, ಅದಕ್ಕೆ ಗಂಜಿನಾದ್ರು ಕುಡ್ದು ಮೊದಲು ಹೋಗಿ ಪಂಡಿತರ ಹತ್ರ ತೋರಿಸ್ಕೊಂಬನ್ನಿ. ಕುಡೀರಿ ಮೊದಲು, ಹೇಳ್ತೀನಿ. ಅಣ್ಣಯ್ಯ ಪಂಡಿತರ ಮಂತಕ್ಕೆ ಹೋಗ್ಯವನಿ ನೋಡ್ಕೊಂಬರಕ್ಕೆ, ನಾನು ಕಳಿಸ್ತೆ. ಹೋಗಿ ಪಂಡಿತರ ಇದಾರ ಇಲ್ವಾ ಅಂತ ಹೇಳಿ ನೋಡ್ಕೊಂಬರೋದು ಅಂತಾನ ಹೋಗ್ಯವನಿ. ಇವಾಗ ಬರ್ತಾನೆ, ಅವನ ಜೊತೆಗೆ ಹೋಗಿ ತೋರಿಸ್ಕೊಂಬನ್ನಿ ಒಂದ್ಸಲ. ಏನು ಹೋಗಿ ತೋರಿಸಿ, ಇಲ್ಲೇ ಇದ್ದಾರೆ ತಾನೆ ಪಂಡಿತರೇನು, ಬೇರೆ ಊರಿಗೆ ಹೋಗ್ಬೇಕಾ, ಇದೇ ಊರಾಗೆ ಇದ್ದಾರೆ, ಹೋಗಿ ತೋರಿಸ್ಕೊಂಬನ್ನಿ. ಹೌದಾ, ಸರಿ ಆಯ್ತು ಬಿಡು, ಹೋಗಿ ಬರ್ತೀನಿ. ನೀವು ಹೋಗಿ ಬನ್ನಿ, ಹೋಗಿ ಬರೋ ಅಷ್ಟರಲ್ಲಿ ಏನಾನು ಅಡುಗೆ ಮಾಡಿರ್ತೀನಿ, ಸಾರು ಅನ್ನ ಸಾರು ಮಾಡ್ತೀನಿ, ಬಂದು ಊಟ ಮಾಡಿವ್ರಂತೆ. ಬೇಡ ಬಿಡಿ ಜಿಲೇಬಿ, ನಾನೆಲ್ಲ ಬಂದು ಅಡುಗೆ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಮನೆ ಕಂಡಿದ್ದು ಆಮೇಲೆ ಸುಧಾರಿಸ್ಕೊಂಡು ಅಡುಗೆ ಮಾಡ್ತೀನಿ. ನೀನು ಯಾಕೆ ಸುಮ್ಮನೆ ತೊಂದರೆ ತಾಮಕ್ಕೆ ಹೋಗ್ತೀಯ? ನೀನು ಆರಾಮಾಗಿ ಇರಕ್ಕೆ ಬಂದಿದ್ದಿ ಇಲ್ಲಿ. ಅಲ್ಲ ನೀನು ನೋಡ್ಕೊಂಬಕ್ಕಂತೇಳಿ ನಾವು ಕರ್ಕೊಂಬಂದು ನೀನೇ ನನ್ನ ಸೇವೆ ಮಾಡಂಗಾಗೈತಿ. ಅಯ್ಯೋ ಅದಕ್ಕೆ ಯಾವಾಗ ಏನಾಗುತ್ತೆ ಅಂತ ಯಾರಾದ್ರೂ ಕಲ್ಪನೆ ಮಾಡ್ಕೊಂಬಕ್ಕಾಗತ್ತಾ? ಯಾವ ಸಂದರ್ಭದಾಗ ಯಾರು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಚೆನ್ನಾಗಿದ್ದಾಗ ನನ್ನ ನೋಡ್ಕೊಂಡ್ರಲ್ಲ, ನಿಮಗೆ ಚೆನ್ನಾಗಿಲ್ಲ, ಇವಾಗ ಆರಾಮಾಗಿರಿ, ಹುಷಾರಾಗತ್ತಕನ, ನಾನು ಎಲ್ಲ ಮಾಡ್ಕೊಂತೀನಿ ಮನೆ ಕೆಲಸನ. ಅವ್ನು ನನ್ನ ಮಗನ್ನು ಹಿಡ್ಕೊಂಡು. ಅಣ್ಣ ಬಂದ ನಡೀರಿ ಮೊದಲು, ಹೋಗಿ ಹೋಗಿ ತೋರಿಸ್ಕೊಂಬರಿ. ರೀ ಪಂಡಿತ ತಕ್ಕ ಹೋಗಿದ್ರಾ, ಇದ್ರ ಅವರು? ಏನು ಹೇಳಿರು, ಕರ್ಕೊಂಬ ಅಂತ ಹೇಳಿರ ಹೆಂಗೆ? ಅವರು ಎಲ್ಲ ಪಕ್ಕದೂರ್ಗೆ ಹೋಗ್ಬೇಕಂತೆ, ಬೇಗ ಕರ್ಕೊಂಬ ಅಂತ ಹೇಳಿದ್ರು. ಬಾರೇ ಹೋಗೋಣ, ಜಲ್ದಿ ಬಾ ಹೋಗೋಣ. ಅಣ್ಣ ಕರ್ಕೊಂಡು ಹೋಗೋ ಜಲ್ದಿ, ತಿರ್ಗ ಆಮೇಲೆ ಪಂಡಿತರು ಆಮೇಲೆ ಊರಿಗಿರಿಗೆ ಹೋದರು, ಕರ್ಕೊಂಡು ಹೋಗು. ಅದಕ್ಕೆ ಹೋಗ್ರಿ, ಹುಷಾರಾಗಿ ಕರ್ಕೊಂಡು ಹೋಗು, ಕೈ ಹಿಡ್ಕೊಂಡು. ಸರಿ ಅಮ್ಮ, ಆಯ್ತು ಹೋಗಿ ಬರ್ತೀವಿ, ನೀನು ಹುಷಾರು. ನಿನ್ನ ಮಗ ನೋಡ್ಕೊ, ಎದ್ದಿದ್ದಾನ ಏನು? ಆಯ್ತಾಯ್ತು, ಅವನು ನಾನು ನೋಡ್ಕೊಂತೀನಿ, ಮೊದಲು ಅದಕ್ಕೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಿ ಹೇಳ್ತೀನಿ. ಪಂಡಿತರ ಆಮೇಲೆ ಎಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಅಂದೆ, ಆಮೇಲೆ ಊರಿಗೆ ಹೋದಾರ ನೀವು ತಡ ಮಾಡಿದ್ರೆ. ಹೋಗ್ರಿ ಜಲ್ದು. ದೇವ್ರೇ, ನಮ್ಮ ಅತ್ತಿಗೆ ಆದಷ್ಟು ಬೇಗ ಹುಷಾರಾಗಂಗೆ ಮಾಡಪ್ಪ ದೇವ್ರೇ. ಅಲ್ಲ ಮುಂಚೆ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡು ಎಲ್ಲ ಕೆಲಸನ ಅವರೇ ಮಾಡೋರು, ಹೊಲ್ದಾಗೂ ಮಾಡೋರು, ಮನೆಯಲ್ಲೂ ಮಾಡೋರು. ಯಾಕೆ ಹಿಂಗಾಯ್ತೋ ಏನೋ. ಆದಷ್ಟು ಬೇಗ ಹುಷಾರಾಗಿದ್ರೆ ಸಾಕಪ್ಪ. ನಮ್ಮ ಅತ್ತಿಗೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ, ಸ್ವಂತ ನಾದ್ನಿನೂ ನೋಡ್ಕೊಂಬಲ್ಲ ಆ ಥರ ನೋಡ್ಕೊತಾ ಇದ್ರು. ಅವರಿಂದ ನನಗೆ ಒಂದು ಅವ್ರ ಮನೆ ಸಿಕ್ದಂಗಾಯ್ತು. ಆಮೇಲೆ ಯಾರು ಸಂಬಂಧಿಕರಿಲ್ಲ ಅಂತೇಳಿ ಬೇಜಾರಾಗ್ತಿತ್ತು. ಹೆಂಗೆ ಗೊತ್ತಾ, ಇಲ್ಲಿಗೆ ಬಂದಿದ್ರಿಂದ ನಮ್ಮ ಅಕ್ಕನೂ ಸಿಕ್ಕಿದ್ಲು. ಪಾಪ ಎದ್ದಾಳುವಷ್ಟರಲ್ಲಿ ಅಡುಗೆ ಏನಾರು ಮಾಡಬೇಕು, ಅನ್ನ ಸಾರು ಮಾಡಬೇಕು. ಅಣ್ಣಯ್ಯ ಅತ್ತಿಗೆನೂ ಬಂದ ತಕ್ಷಣ ಊಟ ಮಾಡ್ತಾರೆ. ಓ ಪಂಡಿತರು ಮಂತಾಗೆ ಇದ್ದಾರೆ, ಕೇಳೋಣದಲ್ಲಿ ಅದಕ್ಕೆ ಏನಾನ ಔಷಧಿ ಕೊಡ್ತಾರೆ. ನಮಸ್ಕಾರ ಪಂಡಿತ್ರೆ, ಎಲ್ಗೋ ಹೊಳ್ತಿರಂಗಿದ್ದೀರಾ? ಹಿಂಗೆ ಎಲ್ಲ ಪಕ್ಕದೂರ್ಗೆ ಹೋಗ್ಬೇಕಣಮ್ಮ, ಅಲ್ಲಿ ಯಾರಿಗ ಸೆನಕಿಲ್ವಂತೆ ಹೇಳಿ ಕಳಿಸಿದ್ರು. ಆದರೆ ಈ ಸೀನಪ್ಪ ಅವ್ನ ಹೆಂಡ್ತಿಗೇನೋ ಸೆನಕಿಲ್ವಂತೆ, ಏನೋ ಸುಸ್ತಾಗುತ್ತಂತೆ, ಕರ್ಕೊಬತ್ತೀನಿ ಹೋಗ್ಬೇಡ್ರಿ ಅಂತ ಹೇಳ್ದ. ಅದಕ್ಕೆ ಅವ್ರ ದಾರಿನೇ ಕಾಯ್ತಾ ಇದ್ದೀನಿ. ನೀನು ಯಾಕೆ ಬಂದಿದ್ದು? ಹೌದಾ, ಲಕ್ಷ್ಮಿಗೆ ಸೆನಕಿಲ್ವಂತ, ಏನಾಗಿತ್ತಂತೆ ಪಂಡಿತ್ರೆ? ಏನೋ ಸೆನಕಿಲ್ವಂತೆ, ಏನೋ ಹೊಲ್ದಕ್ಕೆ ಹೋಗಿ ಏನೋ ತಲೆ ತಿರುಗಿ ಬಿದ್ದಿತ್ತಂತೆ, ಸುಸ್ತಾಗ್ತೈತೆ ಅಂತೈತಂತೆ. ಅದಕ್ಕೆ ಕರ್ಕೊಂಬರಪ್ಪ ನೋಡ್ತೀನಿ ಅಂತ ಹೇಳಿ ಕಳಿಸಿದ್ದೆ. ಹಂಗೆ ಆಗ್ಬೇಕು ಅವಳಿಗೆ, ಹಂಗೆ ಆಗ್ಬೇಕು. ಮೆರಿತಿದ್ಲು ಹಂಗೇನು. ನಾನು ಬಿಟ್ರೆ ಯಾರು ಇಲ್ಲ ಇವರಾಗೆ ಅಂತ ಸರಿಯಾಗೈತಿ. ಎದ್ದಾಳಕ್ಕೆ ಆಗ್ಬಾರ್ದು ಅವಳು. ಹುಚ್ಚಮ್ಮ ಬಾಯಿ ಸಾಕು. ಇನ್ನೊಬ್ರಿಗೆ ಕೇಳಿ ಬಯಸ್ತೀಯಲ್ಲ, ನಿನಗೇನು ಅನ್ಸಲ್ವಾ? ಇನ್ನೊಬ್ರಿಗೆ ಕೇಳಿ ಬಯಸಿ ಯಾರೇ ಅದು ನಿನಗೇನೆ ತಿರಿಕೆ ಮುತ್ತೆ. ಹಿಂಗೆಲ್ಲ ನಮ್ಮ ಮಾತಾಡಕ್ಕೆ ಹೋಗ್ಬೇಡ. ಬಂದಿದ್ದೇನು ಹೇಳು, ಏನು ಕಾಯಿಲೆ ಆಗೈತೆ, ಏನು ರೋಗ ನಿನಗೆ? ಪಂಡಿತ್ರೆ, ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಇನ್ನ, ಲಕ್ಷ್ಮಿ ಬಗ್ಗೆನ. ಅವಳು ಊರನ್ನೇ ಹಾಳು ಮಾಡಿಬಿಡ್ತಾಳೆ ಅಂತಾಳ ಅವಳು. ಸಾಕಮ್ಮ, ಸುಮ್ಮನೆ ಈಗ ಯಾಕೆ ಬಂದಿದ್ಯಾ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇರು. ನನಗೇನೋ ಸಿಟ್ಟು ಬಂದ್ರೆ ಏನಿಲ್ಲ, ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಅಯ್ಯೋ ತಪ್ಪಾಯ್ತು ಪಂಡಿತ್ರೆ, ಅದು ನನಗೆ ಏನೋ ನಾನು ಕೋಳಿ ಸಾರು ಕುರಿ ಸಾರಿನಾಗೆ ಜಾಸ್ತಿ ಏನಾದರೂ ಉಂಡ್ರೆ ಬೇದಿ ಶುರುವಾಗ್ಬಿಡುತ್ತೆ ಪಂಡಿತ್ರೆ. ಅದಕ್ಕೆ ಬೇದಿ ಗಿಡಿ ಏನೂ ಆಗಬಾರ್ದು. ಹಂಗೆ ಏನಾನ ಔಷಧಿ ಇದ್ರೆ ಕೊಡ್ರಿ. ಕೋಳಿ ಸಾರು ಕುರಿ ಸಾರು ಯಾರನ್ನ ದೇವ್ರು ಮಾಡ್ದಾಗ ಹೋಗ್ತೀನಲ್ಲ ಊರಕ್ಕೆ, ಅವಾಗ ಒಂದಿಟ್ಟು ಹೆಚ್ಚಾಗಿ ಉಣ್ತೀನಿ ಹಾಸಿಗೆ. ಆದರೆ ಬೇದಿಗೆ ಇಕ್ಕೊಂಬಿಡುತ್ತೆ. ಅದಕ್ಕೆ ಏನಾನ ಔಷಧಿ ಇದ್ರೆ ಕೊಡ್ರಿ, ಬೇದಿ ಆಗ್ದಂಗೆ.
ಪಂಡಿತ್ರೆ ಜಲ್ದ ಔಷಧಿ ಕೊಡ್ರಿ ಅದನ್ನ ಕೋಳಿ ಸಾರು ಕುರಿ ಸಾರ್ನಾಗೆ ಉಣ್ಬೇಕಾರೆ ತಿಂದು ಬಿಡ್ತೀನಿ ಒಂಬತ್ತಕ್ಕೂ ಮೊದ್ಲು ಅವಾಗ ಬೇದಿ ಆಗ್ಬಾರ್ದು ಅಂತ ಔಷಧಿ ಇದ್ದೇ ಕೊಡ್ರಿ. ಏ ಸಾಕಮ್ಮ, ನಿಂದೇನು ಹೊಟ್ಟೆನು ಕನ್ನಂಬಾಡಿ ಕಟ್ಟೇನು? ದೇವರು ಕೊಟ್ಟಿರ್ತಾನೆ ಹೊಟ್ಟೆ ಅಂದಮೇಲೆ ಅದು ಏನಾದರೂ ಆಗಲಿ ತಿಂಬೋದು. ಎಷ್ಟು ತಿನ್ನಬೇಕೋ ಅಷ್ಟು ತಿಂದ್ರೇನೆ ಆರೋಗ್ಯ, ಇಲ್ಲ ಅಂದರೆ ಅಷ್ಟೇನೆ. ಹಿಂಗೇನೆ ಬೇದಿ ಆಗೋದು ಹೊಟ್ಟೆ ನೋವು ಬರೋದು ಇಂಥವು ಆಗ್ತವೆ. ಸುಮ್ಮನೆ ಹೋಗು, ಅದಕ್ಕೆ ಔಷಧಿ ಏನೂ ಇಲ್ಲ. ಒಂದಿಟ ಕಮ್ಮಿನೇ ತಿನ್ನು, ಏನೂ ಆಗಲ್ಲ. ಮಾಮೂಲಿ ಹೆಂಗೆ ಇವಾಗ ಎಲ್ಲಾನು ಊಟನೂ ದಿನ ಮಾಡ್ತೀಯಲ್ಲ ಹಂಗೆ ತಿನ್ನು, ಕೋಳಿ ಸಾರು ಕುರಿ ಸಾರ್ನಾಗೂ. ಅವಾಗ ಬೇದಿನೂ ಆಗಲ್ಲ ಗೀದಿನೂ ಆಗಲ್ಲ. ಹೆಚ್ಚಾಗಿ ತಿಂಬಕ್ಕೆ ಹೋಗ್ಬೇಡ. ಹೋಗು, ದೇವ್ರೇನು ಕೊಟ್ಟೇವನ ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ಯಾವ ಔಷಧಿನೂ ಇಲ್ಲ, ಸುಮ್ಮನೆ ಹೋಗ್ತಾ ಇರು. ಬಂದಿಲ್ಲಿ ತಲೆ ತಿಂತಾ ಇದೆಯಾ, ನಾನು ಏನೋ ಕಾಯಿಲೆ ಆಗಿರ್ಬೇಕೇನೋ ಅದಕ್ಕೆ ಬಂದಿದ್ಯಾ ಅಂತ ಹೇಳಿ ನಾನು ವಿಚಾರಿಸಿದ್ರೆ ಓಹೋ ಅಲ್ಲ, ಬೇದಿ ಗೀದಿ ಆಗದೆ ಇರೋಂಥ ಔಷಧಿ ಕೊಡ್ಬೇಕಂತ, ಅದು ಕೋಳಿ ಸಾರು ಕುರಿ ಸಾರ್ನಾಗ ಉಂಡಂಗ. ಹೋಗು. ನಮಸ್ಕಾರ ಪಂಡಿತ್ರೆ. ಅಯ್ಯಯ್ಯೋ ಲಕ್ಷ್ಮಿ ಮಕ್ಕ ನೋಡ್ರಪ್ಪ, ಇವತ್ತು ಆಸಿದ್ ಉಪ್ಪಿಟ್ಟಾಗೈತೆ ಯಾಕನ? ಏನಮ್ಮ ಲಸ್ಮಕ್ಕ, ಯಾವತ್ತಿಂದ ಸುಸ್ತಾಗ್ತೈತಿ? ಅದು ಈ 3-4 ದಿವಸದಿಂದನ ಯಾಕೋ ಒಂದ್ ಸ್ವಲ್ಪ ಸುಸ್ತಾದಂಗ ಆಗೋದು, ತಲೆ ಸುತ್ತನು ಬಂದಂಗ ಆಗೋದು. ಯಾಕೋ ಏನೋ ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಆಮೇಲೆ ನೆನ್ನೆ ದಿವಸ ಸೊಪ್ಪು ಕಿತ್ಕ ಬರಕಂತ ಹೇಳಿ ಹೊಲ್ದಕ್ಕೆ ಹೋಗಿದ್ದೆ. ಇಲ್ಲೇ ಊರ್ ಮಗಳಿಗೆ ಕಿತ್ಕ ಬರೋಣ, ಚೆನ್ನಾಗಿರುತ್ತೆ ಸಾರು, ಬಸರಿಯರ್ಗೂ ಬಾಣ್ತಿಯರ್ಗೂ ಒಳ್ಳೇದು ಅಂತಾನ ಸಾರು ಮಾಡೋಣ ಅಂತ ಹೇಳಿ ಕಿತ್ಕೊಂಬರಕ್ಕೆ ಹೋಗಿದ್ದೆ. ಆದ್ರೆ ಅಲ್ಲಿ ಯಾಕನ ಬಿಸಿಲು ಬದ್ಕು ಯಾಕ ತಲೆ ಸುತ್ತ ಬಂದಂಗಾಗುತ್ತು. ಹಂಗೇನೆ ಕುಕ್ಕ ಬಿಟ್ಟೆ ನೆಲ್ದಾಕಿ ಕುಕ್ಕೊಂಡು ಆಮೇಲೆ ಪ್ರಜ್ಞೆ ತಪ್ಪಿಟ್ಟಿದ್ದೀನಿ, ನನಗೆ ಗೊತ್ತೇ ಆಗಿಲ್ಲ. ತಿರ್ಗಿ ಆಮೇಲೆ ನಮ್ಮ ಮನೆಯವ್ರು ಬಂದು ಆ ಹುಡುಗರು ಬಂದು ಎಚ್ಚರ ಮಾಡ್ದಾಗ್ಲೇನೆ ನೀರು ಹಾಕ್ದಾಗ್ಲೇನೆ ನನ್ಗೆ ಎಚ್ಚರ ಆಗಿದ್ದು. ಅದಕ್ಕೆ ಏನಾಗೈತೆ ಅಂತ ಒಂದ್ ಸ್ವಲ್ಪ ನೋಡಿ ಏನಾನ ಔಷಧಿ ಕೊಡ್ರಿ ಪಂಡಿತ್ರೆ. ಕೂತ್ಕೊಳ್ಳಮ್ ಲಸ್ಮಕ್ಕ, ಕುಕ್ಕ. ಯಾಕೋ ನೀನು ಸುಸ್ತಾಗಿರೋ ಥರ ಕಾಣ್ತೀಯಾ, ಆಮೇಲೆ ನಿಂತ್ಕೊಂಡು ಬಿದ್ದಿದ್ದೀಯಾ ಕುಕ್ಕ, ಇಲ್ಲಿ ಹೇಳ್ತೀನಿ. ಎಲ್ಲ ಕೈ ಕೊಡಿಲಿ. ಏನಾಗೈತೆ ಪಂಡಿತ್ರೆ ನನ್ನ ಹೆಂಡತಿಗೆ? ಇರಪ್ಪ ಸಿನಪ್ಪ, ನೋಡ್ತಾ ಇದ್ದೀನಿ. ಎಲ್ಲಮ್ಮ ಲಸ್ಮಕ್ಕ, ನಾಲ್ಗೆ ತೋರಿಸು. ಊಟ ಸೇರುತ್ತೇನಮ್ಮ? ಊಟ ಮಾಡಬೇಕು ಅನ್ಸುತ್ತಾ? ಹೊಟ್ಟೆ ಹಸಿತಾ? ಇಲ್ಲ ಪಂಡಿತ್ರೆ, ಯಾಕೋ ಊಟ ಮಾಡಕ್ ಹೋದ್ರೆ ಊಟನೇ ಸೇರಲ್ಲ, ವಾಂತಿ ಬಂದಂಗಾಗುತ್ತೆ. ಓ, ಅದಕ್ಕೆ ನೀನು ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೆ ಸುಸ್ತಾಗೈತಿ. ನೋಡಪ್ಪ ಸಿನಪ್ಪ, ನಿನ್ನ ಹೆಂಡತಿಗೆ ಏನೂ ಆಗಿಲ್ಲ, ಸ್ವಲ್ಪ ನಿಶಕ್ತಿ ಆಗೈತಿ. ಒಂದಿಷ್ಟು ಹಣ್ಣು ಹಾಲು ಮೊಟ್ಟೆ ಅದನ್ನೆಲ್ಲನ ತಂದ್ಕೊಡು ನಿನ್ನ ಹೆಂಡತಿಗೆ. ತಿನ್ಲಿ ಎಲ್ಲನ, ಅವನ್ನೆಲ್ಲ ತಿಂದರೆ ಸುಸ್ತು ಆಗಲ್ಲ, ಏನೂ ಆಗಲ್ಲ. ಜಾಸ್ತಿ ಒಂದಿಷ್ಟ ಭಾರತ ಕೆಲಸನ ಏನು ಮಾಡ್ಬೇಡ್ಕ ನಮ್ಮ ಲಸ್ಮಕ್ಕ, 1-2 ದಿವಸ ಹಂಗ. ಸರಿ ಆಯ್ತು ಪಂಡಿತ್ರೆ, ತಂದು ಕೊಡ್ತೀನಿ ಹೇಳ್ರಿ. ಈಗ ಅವಳಿಗೆ ಚೆನ್ನಾಗಿ ಊಟ ಮಾಡಂಗೆ ಏನಾದರೂ ಔಷಧಿ ಇದ್ರೆ ಕೊಡಿ. ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಹಸುವಾಗ ಅಂತದ ಏನಾದರೂ ಔಷಧಿ ಕೊಡಿ. ಸರಿ ಆಯಿತು ಇರಪ್ಪ, ಕೊಡ್ತೀನಿ. ಅದನ್ನ ಊಟಕ್ಕಿಂತ 1 ಗಂಟೆ ಮುಂಚೆಲೆ ತಿನ್ನಬೇಕು. ಅದನ್ನು ತಿಂದರೆ ಚೆನ್ನಾಗಿ ಹೊಟ್ಟೆನೂ ಹಸಿವಾಗುತ್ತೆ, ಜೀರ್ಣನೂ ಆಗುತ್ತೆ. ಏನಿಲ್ಲ ಸ್ಮಕ್ಕ, ಏನಾಯ್ತು ನಿನಗೆ? ಯಾಕಣ ನಿನ್ನ ಹೆಂಡತಿಗೆ ಏನಾಯ್ತು? ಏನು ಇಲ್ಲಿ ಕಳ್ಸಕ್ಕಮ್ಮ, ಯಾಕೆ ಸುಸ್ತಾಗುತ್ತೆ ಅಂತ ಹೇಳ್ತಿದ್ಲು. ಹೊಲ್ದಕ್ಕೆ ಬೇರೆ ಹೋಗಿ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು, ಅದಕ್ಕೆ ಕರ್ಕೊಂಬಂದಿದ್ದೆ. ಅದೇ ಪಂಡಿತ ತಕ್ಕ ತೋರ್ಸೋಣ ಏನಾಗೈತೆ ಅಂತ ಹೇಳಿ ನೋಡ್ತಾರೆ, ಏನಾನ ಔಷಧಿ ಕೊಡ್ತಾರೆ ಅಂತೇಳಿ ಕರ್ಕೊಂಬಂದೆ. ಅದೇ ನಿಶಕ್ತಿಗೆ ಹಂಗಾಗಿತ್ತಂತೆ ಬಿಡು. ಲಸ್ಮಕ್ಕ ಯಾಕೆ ಮಾತು ಆಡ್ತಿಲ್ಲ? ಅಷ್ಟೊಂದು ಸುಸ್ತಾಗ್ತೈತೆ ನಿನಗೆ? ಕಣೆ ಸಾಕಮ್ಮ, ಈ 1-2-3 ದಿವಸದಿಂದ ಯಾಕೆ ಸುಸ್ತಾದಂಗೆ ಆಗ್ತೈತಿ, ಊಟನೇ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಮತ್ತೆ ಹೇಳೋದು, ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬಾರ್ದು, ಒಳ್ಳೇದ್ ಮಾಡ್ಬೇಕು ಅಂತಾನ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಸಾಕಮ್ಮ, ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ? ಸುಮ್ಮನೆ ಹೋಗೋದ್ ಕಲ್ತ್ಕ ನೀನು. ಸುಮ್ಮನೆ ಅದು ಇದು ಮಾತಾಡಿ ನನಗೆ ಬೇಜಾರಾಗಂಗೆ ಮಾಡಬೇಡ, ಹೋಗು ಸುಮ್ಮನೆ ಸಾಕಿ. ಹೌದೌದು, ನೀನು ಯಾರಿಗೂ ಅನ್ಯಾಯ ಮಾಡಾಳಲ್ಲ, ಯಾರಿಗೂ ಕೆಟ್ಟದ್ ಬಯಸಾಳಲ್ಲ ಅಲ್ವೇ? ಸಾಕಮ್ಮ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತೀಯೋ ಏನು? ಅಯ್ಯೋ, ಇರೋದಿದ್ದಂಗೆ ಹೇಳ್ದೆ, ಅದಕ್ಕೆ ಯಾಕಂಗೆ ಆಡ್ತೀರ ಗಂಡ ಹೆಂಡತಿ ಇಬ್ರು? ನಾನೇನು ನಿಮ್ಮಂತಕ್ಕೆ ಬಂದಿಲ್ಲ. ನಾನು ಏನೋ ಪಂಡಿತಕ್ಕೆ ಔಷಧಿ ತಿಂಬಕ್ ಬಂದಿದ್ದೀನಿ. ಮತ್ತೆ ಪಂಡಿತ ತಕ್ಕೆ ಔಷಧಿ ತಿಂಬಕ್ ಬಂದ ಮೇಲೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ಅದು ಇದು ಮಾತಾಡಕ್ ಹೋಗ್ಬಾರ್ದು ಇಲ್ಲಿ. ಆಯ್ತು ಬಿಡೋಣ, ಏನೋ ಕೇಳಿನಪ್ಪ, ಯಾಕೆ ಏನಾಗೈತಿ ಅಂತಾನ. ಯಾಕಮ್ಮ, ಏನು ನೀನು ಮಾತಾಡ್ತಾ ಇರೋದು? ಸುಮ್ಮನೆ ನಿಂತ್ಕೊಂಬಕ್ಕಾಗಲ್ವೇ ನಿನಗೆ? ಹೋಗು ಅಂತ ಹೇಳಿದ್ಮೇಲೂ ಇಲ್ಲೇ ನಿಂತ್ಕೊಂಡಿದ್ದಿಲ್ಲ, ಹೋಗೋ. ನಿನಗಿನ್ನೇನು ಕೆಲಸ? ಲಸ್ಮಕ್ಕ ತಾಳಮ್ಮ, ಇದನ್ನ ಊಟಕ್ಕಿನ್ನ ಒಂದು ಅರ್ಧ ಗಂಟೆ ಮುಂಚೆಲೆ 1-2 ಸಲ ನೆಕ್ಕೆ ಹಿಂಗೆ ಬೆಳ್ಳಕ್ಕೆ ತಕೊಂಡು ನೆಕ್ಕೊಂಡು ಆಮೇಲೆ ಊಟ ಮಾಡು. ಅವಾಗ ಚೆನ್ನಾಗಿ ಹೊಟ್ಟೆ ಶಿವನೂ ಆಗುತ್ತೆ, ಜೀರ್ಣನೂ ಆಗುತ್ತೆ. ಸಿನಪ್ಪ, ಎದ್ದಾಗ ಬೈನಾಗ ಇದನ್ನ ನೆಕ್ಕಿಸ್ಬೇಕು. ತಗೊಂಡೋಗು. ಸರಿ ಆಯ್ತು ಪಂಡಿತ್ರೆ. ಊಟಕ್ಕಿನ್ನ ಒಂದು ಅರ್ಧ ಗಂಟೆ ಮುಂಚೆಲೆ 1-2 ಬೆಳ್ಳಷ್ಟು ನೆಕ್ಕಿಸ್ಬೇಕು ಇದನ್ನ ಅಲ್ವಾ? ಸರಿ ಆಯ್ತು ಪಂಡಿತ್ರೆ, ತಗೊಳ್ರಿ ದುಡ್ಡು. ಹೋಗ್ತೀವಿ ನಾವು ಅಂತಕ್ಕೆ. ಸರಿ ಆಯ್ತಪ್ಪ, ಒಳ್ಳೇದಾಗಲಿ, ಹೋಗಿ ಬರ್ರಿ. ಲಸ್ಮಕ್ಕ, ನಿಂಗೇನು ತೊಂದರೆ ಇಲ್ಲ. ಊಟನ ಚೆನ್ನಾಗಿ ಮಾಡು. ಮೊಟ್ಟೆ ಹಾಲು ಹಣ್ಣು ಅಂತ ತಿನ್ನು, ತರಕಾರಿ ಸೊಪ್ಪು. ಸರಿ ಆಯ್ತು ಪಂಡಿತ್ರೆ, ಹಂಗೆ ಮಾಡ್ತೀನಿ ಹೇಳ್ರಿ. ಹೋಗಮ್ಮ, ಹೋಗು ನಿಧಾನಕ್ಕೆ. ಯಾಕಮ್ಮ, ಹೋಗು ಅಂತ ಹೇಳಿದ್ದು ನಿನ್ಗೆ ಅರ್ಥ ಆಗ್ತಿತ್ತೋ ಇಲ್ವೋ? ನೀನು ಕೇಳೋಂಥದ್ಕೆ ಜಾಸ್ತಿ ಹೊಟ್ಟೆ ಹಶು ಆಗಂಥದ್ದು ಕೋಳಿ ಸಾರು ಉಂಡಾಗ ಕುರಿ ಸಾರು ಉಂಡಾಗ ಬೇದಿ ಹಾಕದೇ ಇರೋಂಥ ಔಷಧಿ ನಾನು ಕಂಡಿಡ್ದಿಲ್ಲ ಇನ್ನು. ಹೋಗು.
ಅಯ್ಯೋ ಹೋಗ್ತೀನಿ ಬಿಡ್ರಿ, ನೀವಿಲ್ಲ ಅಂತಂದ್ರೆ ಪಕ್ಕದೂರ್ಗೆ ಹೋಗ್ತೀನಿ, ಅಲ್ಲಿ ಒಬ್ರು ಇದ್ದಾರೆ, ಅವ್ರ ತಗಾದ್ರು ನಾವು ತಿಳ್ಸ್ಕೊಂಡು ತಿಂದೇ ತಿಂತೀನಿ. ಅಯ್ಯೋ ಸಾಕಮ್ಮ, ಕೋಳಿ ಸಾರು ಕುರಿ ಸಾರು ಅಂತಂದರೆ ಅದು ಯಾಕೆ ಅಷ್ಟೊಂದು ವ್ಯತ್ಯಾಸ ಈ ಅಮ್ಮಗೆ? ಯಾರು ಔಷಧಿ ಕೊಡ್ತಾರೋ ಏನೋ ಕೊಡ್ಲಿ ಬಿಡು. ಆ ಔಷಧಿ ತಿಂದು ಇನ್ನೇನಾದ್ರೂ ಆದರೆ ಯಾವಾಗ ಗೊತ್ತಾಗುತ್ತೆ. ಹೋಗೋಣ ಪಾಪ, ಪಕ್ಕದೂರಾಗೆ ಯಾರೋ ಹೇಳಿದ್ರು ಬರ್ರಿ ಪಂಡಿತ್ರೆ, ಯಾಕಕ್ಕ ಓಡಾಡೋಕ್ಕಾಗಲ್ಲ ಕರ್ಕೊಂಬರೋಕ್ಕಾಗಲ್ಲ ನೀವೇನೆ ಅಂತಾನೆ, ಅಲ್ಗನ ಹೋಗಿ ಬರ್ತೀನಿ, ನೋಡ್ಕೊಂಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.